ಚನ್ನಪಟ್ಟಣದ ಉಪಕದನಕ್ಕೋ ಅಥವಾ ರಾಮನಗರದ ಹಿಡಿತಕ್ಕೋ ಗೊತ್ತಿಲ್ಲ, ಆದರೆ ಈಗ ಹಳೆ ಮೈಸೂರು ಭಾಗದ ಈ ಜಿಲ್ಲೆಯಲ್ಲಿ ರಾಜಕೀಯ ಫೈಟು ಜೋರಾಗಿದೆ. ಇದೀಗ ಕೃಷಿ ಪತ್ತಿನ ಸಹಕಾರ ಸಂಘದ ಎಲೆಕ್ಷನ್ ವಿಚಾರಕ್ಕೆ ದೋಸ್ತಿ ಮತ್ತು ಕಾಂಗ್ರೆಸ್ ಮಧ್ಯೆ ಜಟಾಪಟಿ ಶುರುವಾಗಿದೆ. ಚುನಾವಣೆ ಮುಂದೂಡಿಕೆ ಮಾಡಿದ್ದಾರೆ ಅಂತ ಜೆಡಿಎಸ್ ಮತ್ತು ಬಿಜೆಪಿ ಬೀದಿಗಿಳಿದು ಪ್ರತಿಭಟಿಸಿದೆ. ಕಾಂಗ್ರೆಸ್ ಶಾಸಕರ ವಿರುದ್ಧ ಹೋರಾಟ ಮಾಡಿ ಆಕ್ರೋಶ ಹೊರಹಾಕಿದೆ. ತಳ್ಳಾಟ, ನೂಕಾಟ, ಬ್ಯಾರಿಕೇಡ್ನ ಹಿಡಿದು ಎಳೆದಾಟ, ತಡೆಯಲು ಬಂದ ಪೊಲೀಸರ ಜೊತೆಯೇ ವಾಗ್ವಾದ. ಕಾಂಗ್ರೆಸ್ ಶಾಸಕರ ವಿರುದ್ಧ ಆಕ್ರೋಶ, ಪೊಲೀಸರ ಜೊತೆ ನಿಖಿಲ್ ಕುಮಾರಸ್ವಾಮಿ ಉದ್ವೇಗ ಭರಿತ ಮಾತಿನ ಆವೇಶ. ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ಮುಂದೂಡಿಕೆ ಆರೋಪ. ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ವಿರುದ್ಧ ದೋಸ್ತಿ, ರೋಷಾವೇಶ. ಈ ರೀತಿಯ ರೋಷಾವೇಶದ ದೃಶ್ಯಗಳು ಕಂಡು ಬಂದಿದ್ದು ಸದ್ಯ ರಾಜ್ಯ ರಾಜಕೀಯದ ಸೆಂಟರ್ ಆಫ್ ಅಟ್ರಾಕ್ಷನ್ ಎನಿಸಿರೋ ರಾಮನಗರದಲ್ಲಿ. ಚನ್ನಪಟ್ಟಣ ಉಪಕದನ ಕಣ ಮತ್ತಷ್ಟು ರಂಗೇರ್ತಾ ಇದೆ. ಇದೇ ಹೊತ್ತಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ಮುಂದೂಡಿಕೆ ಆಗಿದೆ. ಇದನ್ನೇ ಅಸ್ತ್ರವಾಗಿಸಿಕೊಂಡಿರೋ ಜೆಡಿಎಸ್, ಬಿಜೆಪಿ ಇವತ್ತು ಜಂಟಿಯಾಗಿ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದೆ. ರಾಮನಗರ ತಾಲೂಕಿನ ಹಳ್ಳಿಮಾಳ ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಚುನಾವಣೆ ಮುಂದೂಡಿಕೆ ಮಾಡಲಾಗಿತ್ತು. ಆದರೆ ಈಗ ಈ ಎಲೆಕ್ಷನ್ ಮುಂದೂಡಿಕೆ ಮಾಡಿ ಜೆಡಿಎಸ್ಗೆ ಅಧಿಕಾರ ತಪ್ಪಿಸುವ ಹುನ್ನಾರ ನಡೆದಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ರಾಮನಗರ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಈ ರೀತಿ ರಾಜಕೀಯ ಮಾಡ್ತಿದ್ದಾರೆ ಅಂತ ಇವತ್ತು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಭಾರಿ ಪ್ರತಿಭಟನೆ ನಡೆಯಿತು. ಕಂದಾಯ ಭವನಕ್ಕೆ ಮುತ್ತಿಗೆ ಯತ್ನ, ಭಾರಿ ಹೈಡ್ರಾಮಾ. ಮೊದಲು ಸಹಕಾರ ಸಂಘಗಳ ನಿಬಂಧಕರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಬಿಜೆಪಿ, ಜೆಡಿಎಸ್ ಕಾರ್ಯಕರ್ತರು ಬಳಿಕ ಕಂದಾಯ ಭವನಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಈ ವೇಳೆ ಪೊಲೀಸರು ಮುಂಚೆಯೇ ಬ್ಯಾರಿಕೇಡ್ ಹಾಕಿ ಕಾವಲು ಕಾಯ್ತಾ ಇದ್ರು. ಇದರಿಂದ ರೊಚ್ಚಿಗೆದ್ದ ದೋಸ್ತಿ ಕಾರ್ಯಕರ್ತರು ಬ್ಯಾರಿಕೇಡ್ ತಳ್ಳಿ ಒಳನುಗ್ಗಲು ಯತ್ನಿಸಿದ್ರು. ಈ ವೇಳೆ ಪ್ರತಿಭಟನಾಕಾರರು ಮತ್ತು ಪೊಲೀಸರ ಮಧ್ಯೆ ತಳ್ಳಾಟ, ನೂಕಾಟ, ಭಾರಿ ಹೈಡ್ರಾಮವೇ ನಡೆಯಿತು. ಅಷ್ಟೇ ಅಲ್ಲದೆ ಪೊಲೀಸರು ನಿಖಿಲ್ ಕುಮಾರಸ್ವಾಮಿಯನ್ನ ಹಿಡಿದು ಎಳೆದಾಡಿದ ಪ್ರಸಂಗವೂ ನಡೆಯಿತು. ಬಳಿಕ ವಾಗ್ವಾದವು ತಾರಕಕ್ಕೇರಿತ್ತು. ಇಷ್ಟೆಲ್ಲ ಹೈಡ್ರಾಮದ ಮಧ್ಯೆ ಕಂದಾಯ ಭವನದ ಗ್ಲಾಸ್ ಪುಡಿ ಪುಡಿಯಾಗಿ ಹೋಗಿತ್ತು. ಇಷ್ಟಾದ್ರೂ ಸುಮ್ಮನಾಗದ ಪ್ರತಿಭಟನಾಕಾರರು ಸ್ಥಳಕ್ಕೆ ಜಿಲ್ಲಾಧಿಕಾರಿ ಅಥವಾ ಎಡಿಸಿಯನ್ನ ಕರೆಸುವಂತೆ ತಾಕೀತು ಮಾಡಿದ್ರು. ರಾಜ್ಯ ಸರ್ಕಾರ ಮತ್ತು ಪೊಲೀಸರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇಷ್ಟು ಜನ ಇವತ್ತು ಪೊಲೀಸ್ ಅಧಿಕಾರಿಗಳನ್ನ, ಇಷ್ಟು ವ್ಯಾನ್ಗಳನ್ನ ಇವತ್ತು ಇಲ್ಲಿ ನಿಲ್ಲಿಸ್ತಕ್ಕಂಥ ಅಗತ್ಯತೆ ಇದೆಯಾ? ಈ VSSN ಎಲೆಕ್ಷನ್ ನಲ್ಲಿ ಬರ್ತಕ್ಕಂಥದ್ದು ಕೇವಲ 11 ಜನ ಸದಸ್ಯರು. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಒಂದು ಜವಾಬ್ದಾರಿಯುತವಾದಂಥ ಒಂದು ಸ್ಥಾನದಲ್ಲಿ ಇರ್ತಕ್ಕಂಥ ಪೊಲೀಸರೇ, ಇಲ್ಲಿ ನಾವು ಯಾರು ಇವತ್ತು ಕಾನೂನನ್ನ ಕೈಗೆತ್ಕೊಳ್ತಕ್ಕಂಥದ್ದಕ್ಕೆ ಬಂದಿರತಕ್ಕಂಥದ್ದಲ್ಲ ಸರ್. 100ಕ್ಕೆ 100 ಅಕ್ಷರ ಸಹ ಇವತ್ತು ನಿಮ್ಮ ಮುಂದೆ ಇದೆ. ಇದರ ಹಿಂದಿನ ಉದ್ದೇಶ ಏನು? ರಾಜ್ಯ ಸರ್ಕಾರ ಇವತ್ತು ಯಾವ ರೀತಿ ಇವತ್ತು ಒತ್ತಡವನ್ನು ಏರ್ತಾ ಇದ್ದಾರೆ ಇಲ್ಲಿ ಇರ್ತಕ್ಕಂಥ ಜಿಲ್ಲಾಡಳಿತದ ಮೇಲೆ, ಜಿಲ್ಲಾಧಿಕಾರಿಗಳ ಮೇಲೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದರಲ್ಲಿ ಯಾವುದೇ ಸಂಶಯ ಬೇಡ. ಒಟ್ಟಾರೆ ಚನ್ನಪಟ್ಟಣ ಉಪಕದನದ ಹೊತ್ತಲ್ಲಿ ರಾಮನಗರ ರಾಜಕೀಯ ಮತ್ತಷ್ಟು ರಂಗೇರಿದೆ. ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ನೆಪದಲ್ಲಿ ನಿಖಿಲ್ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾದಂತೆ ಕಾಣ್ತಿದೆ. ಆದ್ರೂ ಬೊಂಬೆನಾಡಿನ ಬೈ ಎಲೆಕ್ಷನ್ಗೆ ಈ ಹೋರಾಟಗಳೆಲ್ಲ ಪ್ಲಸ್ ಆಗುತ್ತಾ? ವೇಟ್ ಅಂಡ್ ವಾಚ್. ಮೋಹನ್, ನ್ಯೂಸ್ ಫಸ್ಟ್, ರಾಮನಗರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.